ವಾಸನೆ ಯಾಕಂದ್ರೆ ಊರಿನ ಹೆಬ್ಬಾಗಿಲು 100 ಫೀಟ್ ರೋಡ್ಗೆ ಅಟ್ಯಾಚ್ ಇದೆ. ದೇವಸ್ಥಾನ ಮುಂದೆಗಡೆ ಒಂದು ಅಭಿವೃದ್ಧಿ ಕೆರೆ ಇದೆ, ಅದೊಂದು ಅಭಿವೃದ್ಧಿ ಮಾಡ್ತಾ ಇದೆ. ಏನಿಲ್ಲ ಸರ್, ಆಮೇಲೆ ಎಲ್ಲಾ ಬ್ಲಾಕ್ಗಳಲ್ಲೂ ಒಂದು ಸ್ವಲ್ಪ ವಾಟರ್ ಪ್ಲಾಂಟ್ ಅಂತ ಮಾಡಿಸ್ಕೊಡಿದ್ದಾರೆ. ಸ್ಟಾಪ್ ಇದೆ, ಶೆಲ್ಟರ್ಸ್ ಇಲ್ಲ ಸರ್, ಬಸ್ ಶೆಲ್ಟರ್ಸ್ ಇಲ್ಲ, ಬಟ್ ನಿಲ್ದಾಣಗಳೆಲ್ಲೂ ಅಲ್ಲ, ಬಸ್ ಶೆಲ್ಟರ್ಸ್ ಇಲ್ಲ, ಸ್ಟಾಪ್ಗಳಿದೆ. ಈಗ ಜನ ಮೂವ್ಮೆಂಟ್ ಜಾಸ್ತಿ ಆಗಿದೆ. ಈಗ ವೈಟ್ ಟಾಪಿಂಗ್ ಆಯ್ತದೆ, ಹೆಂಗೆ ಚೆಕ್ ಮಾಡ್ಕೊಂಡು 15 ದಿವಸ ಗೊತ್ತಾಯ್ತದೆ. ವೈಟ್ ಟಾಪಿಂಗ್ ಆದ್ರೆ ಆಗುದಿಲ್ಲ, ವೈಟ್ ಟಾಪಿಂಗ್ ಆದ್ರೆ ಸ್ಯಾಂಕ್ಷನ್ ಆಗಿಲ್ಲ. ಇದು ಶೆಲ್ಟರ್ ಇದು ಈಗಿನಿಂದಲ್ಲ, ಇದು ಸುಮಾರು 10-12 ವರ್ಷದಿಂದ ನಡೀತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಬರೀಲಿ ಅಂತ ಅವಾಗಲೇ ಹೇಳಿದ್ರು, ಅವಾಗಲೂ ಬರೋದು ಮಾಡೋದಿಲ್ಲ. ನಾವು ಹೇಳೋದು ಆ ಕಡೆನೂ ಫೆನ್ಸಿಂಗ್ ಹಾಕ್ಕೊಂಡಿದ್ದೀರಿ, ಈ ಕಡೆನೂ ಫೆನ್ಸಿಂಗ್ ಹಾಕ್ಕೊಂಡಿದ್ದೀರಿ, ಅಲ್ಲಿ ಬಂದಂಥ ಸಮಯದಲ್ಲಿ ಕಳ್ತನ ಆಗ್ತಿದೆ ಮಾಡಿ ಅಂತ. ಏನು ಫಾರೆಸ್ಟ್ನವ್ರಿಗೆ ಅದೇನು ಬಂದಿದ್ದೋ ದರಿದ್ರ ಅದನ್ನು ಡಾಂಬರೀಕರಣ ಮಾಡೋಕ್ಕೆ ಕೊಡ್ತಾ ಇಲ್ಲ. ಸ್ಟ್ರೈಟಿಂಗಲ್ಲಿ ಒಂಚೂರು ಕೇಮ್ ಹಾಕೊಂಡು ಡೈಲಿ ಒಂದೊಂದು ಆಕ್ಸಿಡೆಂಟ್ಗಳು ಆಗ್ತಾನೆ ಇದೆ. ಕಾವೇರಿದು 110ನೇ ಸ್ಟೇಜ್, 5th ಸ್ಟೇಜ್, 10 ತಿಂಗಳು ಕೊಡಲಿಲ್ಲ ಕಾವೇರಿ ನೀರು ಕುಡೋಕ್ಕೆ. 10 ತಿಂಗಳು ಆದಮೇಲೆ ಸತತ ಗಲಾಟೆ ಮಾಡಾದ್ಮೇಲೆ ಅದನ್ನು ಕೊಟ್ಟಿದ್ದೇವೆ. ಈಗ ಉಪಮುಖ್ಯಮಂತ್ರಿಗಳಿಗೂ ಹೇಳಿದ್ದೇವೆ, ಸದ್ಯದಲ್ಲೇ ಅವರು ಏನಿಲ್ಲ, ಒಬ್ಬ DF ಅವನೇ ರವೀಂದ್ರನೋ ಯಾರೋ ಅವನು ಇದು ಚೆಂಗ್ಲಾಟ ರವೀಂದ್ರ ಅಂತ ಅವಂದೇ ಇದೆಲ್ಲ ಬಂದಾಗೆಲ್ಲ ಒಂದಲ್ಲ, ಸರ್ಕಾರದ್ದು ಕಾವೇ ನೀರು ತರಕ್ಕೂ ತೊಂದರೆನೇ. ಈಗ ಅದೇನು ತೊಂದರೆ ಆಯ್ತದೆ ದೇವಸ್ಥಾನಕ್ಕೆ, ಅವನಿಗೆ ಸ್ಪಾಟ್ ವಿಸಿಟ್ ಮಾಡಪ್ಪ, ಅಕ್ಕಪಕ್ಕದವರೆಲ್ಲ ಕೇಳು ಏನು ತೊಂದರೆ ಆಗ್ತದೆ. ಸಾರ್ವಜನಿಕರಿಗೆ ತೊಂದರೆ ಬೇಕಾಗ್ತಾರೆ, ಅಲ್ಲಿ ಯಾರಾದ್ರೂ ಅಟ್ಯಾಕ್ ಮಾಡ್ತಾರೆ, ಕಳ್ತನ ಆಯ್ತದೆ, ದರೋಡೆ ಹಳೆ ನಕಾಸಿ ರೋಡ್ ಅದೇನು ಮಾಮೂಲಿ ಬಿಡಿಎಲ್ ಬಂದು ಮಾಡಿದಲ್ಲ, ಮೂಲ ಎಲ್ಲ ಓಡಾಡ್ತಿದ್ದ ರಸ್ತೆ ಅದು, ಅವಾಗೆಲ್ಲ ಟಾರ್ ರೋಡ್ ಇತ್ತದು. ಆಮೇಲೆ ಈಗ ಡಾಂಬರೀಕರಣ ಓವರ್ಲುಕ್ ಮಾಡ್ಸೋಣ ಅಂತಂದ್ರೆ ಫಾರೆಸ್ಟ್ನವರು ಕೇಸ್ ಹಾಕ್ತಾರೆ ಅಂತ ಕಾಂಟ್ರಾಕ್ಟ್. ನೀವೇನಾರ ಟ್ರಾಫಿಕ್ನವರು ಒಂದು ಹಾಕಿ ಕಳ್ತನ, ನೀವು ಲ್ಯಾಂಡ್ ಸೇರಿ ಕಳ್ತನ ಆಯ್ತದೆ ಅಂತ ಒಂದು ಹಾಕಿ ಟೆಂಡರ್ ಆಗಲಿಲ್ಲ. ಟೆಂಡರ್ ಆಗುತ್ತೆ, ಈಗ ಸ್ವಲ್ಪ ಕೋರ್ಟ್ ಸ್ಟೇ ಮಾಡ್ತಾರೆ. ಫಸ್ಟ್ ಬರೀ ನಮ್ದು ಚಿಕ್ಕನಪೇಟೆ ನಿಂದಿನಹಳ್ಳಿ ಊರು ಬರೀ ಗ್ರಾಮ ಮಾತ್ರ ತೆಗಿತಿದ್ದೆ. ಈಗ ಎಂಟೈರ್ ಲೇಔಟೇ ತೆಗಿಬೇಕು ಅವ್ರಿಗೆ, ಎಲ್ಲೆಲ್ಲಿ ಎಲ್ಲ ಲೇಔಟ್ ಆಟೋ ಮಾತ್ರ